ಹಾಯ್ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ನನ್ನ ಸೀಮಂತ ಶಾಸ್ತ್ರದ ಸ್ಯಾರಿ ಪ್ರೈಸ್ ಏನು ಹೇಗಿದೆ ತೋರಿಸ್ತೀನಿ ಬನ್ನಿ. 16,000 ಸ್ಯಾರಿ ಅಮ್ಮನ ಮನೆಯಿಂದ ತಗೊಳಕ್ಕೆ ಹೇಳಿದ್ದೀನಿ. ಏನಿದೆ ಸಖತ್ತಾಗಿದೆ, ತುಂಬಾ ಇಷ್ಟ ಆಯ್ತು. ಹಾಗಾಗಿ ಇದನ್ನ ಸ್ವಲ್ಪ ನನ್ನ ಬಾಡಿ ಮುಸುಡಿ ಕಾಣಿಸ್ಬೇಕಲ್ಲ. ಮೈ ಬೇಬಿ ಬಾಂಚ್ ಸ್ಟ್ರಾಬೆರಿ ಮಸ್ಕ್ಮಿಲನ್ ಜ್ಯೂಸ್. ಹಲೋ ಗಾಯ್ಸ್, ಗುಡ್ ಮಾರ್ನಿಂಗ್, ವೆಲ್ಕಮ್ ಟು ಮೈ ಚಾನಲ್. ಏನು ಸ್ಪೆಷಲ್ ಗೊತ್ತಾ ಇವತ್ತು? ನಂದು ಸೀಮಂತಕ್ಕೆ ಅಂತ ಹೇಳ್ಬಿಟ್ಟು ಸ್ಯಾರಿ ತೊಗೊಂಡ್ನಲ್ವಾ, ಆ ಸ್ಯಾರಿದು ಪ್ರೈಸ್ ಏನು ಆ್ಯಂಡ್ ಅದು ಹೇಗಿದೆ ಕ್ಲಿಯರಾಗಿ ನಾನು ಯಾವ ಸ್ಯಾರಿನ ತೊಗೊಂಡೆ ಅನ್ನೋದನ್ನ ಈ ಒಂದು ವಿಡಿಯೋದಲ್ಲಿ ತೋರಿಸ್ತೀನಿ. ಹಾಗೆಯೇ ಆ ಸ್ಯಾರಿಗೆ ನಾನೇ ಕುಚ್ಚಾಕೊಳ್ಳೋಣ ಅಂತ ಹೇಳಿಬಿಟ್ಟು ಎಲ್ಲ ರೆಡಿ ಮಾಡ್ಕೊಡ್ತಾ ಇದ್ದೀನಿ. ಗೊತ್ತಿಲ್ಲ, ಆ್ಯಕ್ಚುಲಿ ತುಂಬಾ ಬ್ಯಾಕ್ ಪೇಯ್ನ್ ಆಗುತ್ತೆ. ಬಟ್ ಏನನ್ಸುತ್ತೆ ಅಂದರೆ ನಮಗೇ ಗೊತ್ತಿದ್ರೂ ಕೂಡ ಹೊರಗಡೆ ಹೋಗಿ ಹಾಕ್ಸೋದಕ್ಕೆ ಸ್ವಲ್ಪ ಏನೋ ಒಂಥರ, ಅಂದರೆ ಅವರು ಚೆನ್ನಾಗಿ ಹಾಕೊಡೋದು ಇಲ್ಲ, ಅಷ್ಟು ತುಂಬ ಗ್ಯಾಪ್ ಕೊಟ್ಟು ಹಾಕ್ತಾರೆ, ಬೇಗ ಆಗೋಗ್ಬಿಡ್ಲಿ ಅನ್ನೋದಕ್ಕೆ. ನನಗೆ ತುಂಬ ಡಿಸೈನಿಂಗ್ ಮಾಡಿಸ್ಬೇಕಂತ ಏನು ಆಸೆ ಇಲ್ಲ, ಜಸ್ಟ್ ಸಿಂಪಲಾಗಿ ಒಂದು ಬೇಬಿ ಕುಚ್ಚಷ್ಟೇ, ಅದನ್ನು ನಾನೇ ಮಾಡ್ಕೊಂಡ್ಬಿಡೋಣ ಅಂತ ಹೇಳ್ಬಿಟ್ಟು ಅದಕ್ಕೆ ಬೇಕಾದಂಥ ಥ್ರೆಡ್ಸ್ ಎಲ್ಲ ತೊಗೊಂಡು ಬಂದುಬಿಟ್ಟು ಇಟ್ಕೊಂಡಿದ್ದೀನಿ. ಆ್ಯಂಡ್ ನನ್ನ ಸ್ಯಾರಿ ಹೇಗಿದೆ ಆ್ಯಂಡ್ ಅದಕ್ಕೆ ಎಷ್ಟು ದುಡ್ಡಾಯಿತು ಅನ್ನೋದನ್ನು ನಾನು ಈ ಒಂದು ವಿಡಿಯೋದಲ್ಲಿ ನಿಮಗೆ ತೋರಿಸ್ತೀನಿ. ಆ್ಯಕ್ಚುಲಿ ಹೇಳ್ಬೇಕಂದ್ರೆ ನಾನು ಅಂದ್ಕೊಂಡು ಹೋಗಿದ್ದು 10 ಒಳಗಡೆ, ಅಂದರೆ 10,000 ಒಳಗಡೆ ಮಾತ್ರ ನಾನು ಸ್ಯಾರಿನ ತೊಗೊಳ್ಬೇಕು ಅಂತ ಅಂದ್ಕೊಂಡೆ. ಬಟ್ ಗೊತ್ತಿಲ್ಲ, ನನಗೆ ಇಷ್ಟನೇ ಆಗ್ತಾ ಇರಲಿಲ್ಲ. ಎಲ್ಲ ಒಂದೇ ಥರ ತೋರಿಸ್ತಿದ್ರು, ಒಂದೇ ಪ್ಯಾಟರ್ನು, ಮತ್ತು ನನಗೆ ತುಂಬ ಓಡಾಡ್ಕೊಂಡು ತೊಗೊಳೋದಕ್ಕೆ ಆಗ್ತಾ ಇರಲಿಲ್ಲ. ಫುಲ್ಲು ಕಾಲು ಬಲೂನ್ ಥರ ಊದ್ಕೊಂಡ್ಬಿಡ್ತು. ವಾಕ್ ಮಾಡಿಕೊಂಡು, ಅಂದರೆ ನಮ್ಮದು ಕಾರ್ನ ಸರ್ವಿಸಿಗೆ ಕೊಟ್ಬಿಟ್ಟು ಅದಾದಮೇಲೆ ನಾವು ಆಟೋನ ಬುಕ್ ಮಾಡಿಕೊಂಡು ಬಂದು ಓಡಾಡ್ಕೊಂಡು ತೊಗೊಳ್ಬೇಕಿತ್ತು. ಫಸ್ಟು ಮನಾರ್ಸ್ಗೆ ಹೋದ್ವಿ, ಅಲ್ಲಂತೂ ಜಾತ್ರೆ ಜಿಗಿ ನನಗಂತೂ ನೋಡಿಬಿಟ್ಟು ಹೌದು ದೇವರೇ, ಇಲ್ಲಂತೂ ಆಗಲ್ಲ ಅಂತ ಅನ್ನಿಸ್ತು. ಆ್ಯಂಡ್ ಹೋದರೂ ಕೂಡ ಅಲ್ಲಿ ಅಷ್ಟು ಕಸ್ಟಮರ್ಸ್ಗೆ ರೆಸ್ಪಾನ್ಸ್ ಮಾಡ್ತಾ ಇರಲಿಲ್ಲ, ಸುಮ್ಮನೆ ತೊಗೊಂಡು ಬರೋದು, ಗುಡ್ಡೆ ಹಾಕೋದು ಆ ಥರ ಇತ್ತು. ಆ್ಯಂಡ್ ಅಲ್ಲಂತೂ ನನಗೆ ನೋಡೋಕ್ಕಾಗಲ್ಲ ಅಂತ ಹೇಳ್ಬಿಟ್ಟು ವಾಪಸ್ ಬಂದುಬಿಟ್ಟು ಸೆಂದಿಲ್ಗೆ ಹೋಗೋಣ ಅಂತ. ಯಾಕಂದರೆ ನಂದು ದಾರೆ ಸ್ಯಾರಿ ಸೆಂದಿಲಲ್ಲೇ ತುಂಬ ಟೈಮೇನು ತಗೊಳ್ಳಿಲ್ಲ, ಜಸ್ಟ್ ಒಂದು 10 ಮಿನಿಟ್ಸಲ್ಲಿ ಸೆಲೆಕ್ಟ್ ಮಾಡ್ಕೊಂಡು ಬಂದುಬಿಟ್ಟಿದ್ದೆ ದಾರೆ ಸ್ಯಾರಿನ. ಹಾಗಾಗಿ ಸೆಂದಿಲಲ್ಲೇ ಸಿಗ್ಬೋದು ಅನ್ನೋ ಒಂದು ಮೈಂಡ್ಸೆಟ್ಟಿಂದ ಫಸ್ಟೇ ನಾನು ಹೇಳಿದೆ ಸೆಂದಿಲ್ಗೆ ಹೋಗೋಣ ಅಂತ. ಬಟ್ ಇರಲಿ, ಹಿಂಗೆ ಇಳ್ದಿದ್ದೀವಲ್ಲ, ಇಲ್ಲಿಂದ ಹಿಂಗೆ ನೋಡ್ಕೊಂಡು ಹೋಗೋಣ ಅಂತ ಹೇಳ್ಬಿಟ್ಟು ಮನರ್ಸ್ಗೆ ಹೋಗಿದ್ದು. ಮಂಜು ಏನು ಹೇಳಿರಲಿಲ್ಲ ಇಷ್ಟೇ ಬಜೆಟಲ್ಲಿ ತೊಗೋಬೇಕು ಅಂತ, ಏನೂ ನಿನ್ಗೆ ಯಾವ್ದು ಇಷ್ಟ ಆಗುತ್ತೆ ಅದು ತೊಗೋ, ನಿನ್ನ ಇಷ್ಟ ಅಂತ ಹೇಳಿಬಿಟ್ಟು ಬಿಟ್ಟಿದ್ರು. ತೆಗೆದ್ಬಿಟ್ಟು ಇದು ಇವಾಗ ಜಸ್ಟ್ ಬಂದಿರೋದು 3 ಪೀಸ್ ಅಷ್ಟೇ ಇರೋದು ಅಂತ ಹೇಳ್ಬಿಟ್ಟು 2 ಸ್ಯಾರಿನ ತೆಗೆದಿಟ್ರು. ಇನ್ನು 1 ಸ್ಯಾರಿನ ಓನರೇ ತೊಗೊಂಡು ಹೋಗ್ಬಿಟ್ರು. ಗ್ರೀನ್ ಕಲರ್ ಕೊಡಿ ಅಂತ ಕೇಳಿದೆ, ಗ್ರೀನೇನೆ ಓನರ್ ತೊಗೊಂಡು ಹೋಗ್ಬಿಟ್ರು. ಆ್ಯಂಡ್ ಇದೆರಡೇ ಇರೋದು ಅಂದ್ಬಿಟ್ಟು 2 ಕಲರ್ ತೋರಿಸಿದ್ರು. ಅದರಲ್ಲಿ ನನಗೆ ಇಷ್ಟ ಆಗಿದ್ದು ಈ ಒಂದು ಸ್ಯಾರಿ. ನನಗೇನೆ ಅನಿಸಿತ್ತು, ನನ್ನ ಮನೆಯಿಂದನೇ ಫಿಕ್ಸ್ ಆಗಿಬಿಟ್ಟಿದೆ 10,000ಅಲ್ಲೇ ಸಾಕು ಅನ್ನೋ ಥರ. ಅದ್ರ ಒಳಗಡೆ ಆದ್ರೂ ಓಕೆನೆ, ನನಗೆ ಸ್ವಲ್ಪ ಮನಸ್ಸಿಗೆ ಖುಷಿ ಆಗೋ ಥರ ಸಿಕ್ಬಿಟ್ರೆ ಅಷ್ಟೇ ಸಾಕು ಅನ್ನೋ ಥರ ಹೋಗಿದೆ. ಅಂದರೆ ಬಟ್ಟೆಗೆ ದುಡ್ಡು ಹಾಕೋದು ಅಂದರೆ ನಾನು ಸ್ವಲ್ಪ ಜಾಸ್ತಿನೇ ಯೋಚನೆ ಮಾಡ್ತೀನಿ, ಯಾಕಂದರೆ ನಾವೇನು ಚಿನ್ನಕ್ಕೆ ಆಗ್ತಾಯಿಲ್ಲ ದುಡ್ಡನ್ನ, ಸೊ ಬಟ್ಟೆಗೆ ಆಗ್ತಾ ಇರೋದಲ್ವ, ಹಾಗಾಗಿ ಸ್ವಲ್ಪ ಈ ಥರ ಯೋಚನೆನ ಮಾಡ್ತೀನಿ. ಆದರೆ ಏನು ಮಾಡೋದು, ನನಗೆ ಇಷ್ಟ ಆಗೋ ಥರ ಸಿಗಲಿಲ್ಲ, ಮತ್ತು ಬೇರೆ ಶಾಪ್ಗಳನ್ನ ಹುಡ್ಕೋಷ್ಟು ಪೇಷನ್ಸ್ ಇರಲಿಲ್ಲ, ತುಂಬಾ ಕಾಲು ಪೇಯ್ನ್ ಬಂದುಬಿಟ್ಟಿತ್ತು. ಹಾಗಾಗಿ ಬೇರೆ ಸ್ಯಾರಿನ ತೋರಿಸಿದಾಗ ಓಕೆ ಅಂತ ಹೇಳ್ಬಿಟ್ಟು ಜಸ್ಟ್ ಅದು ತೋರಿಸಿದ್ರು, ಓಕೆ ಇದು ಓಕೆ ಅಂತ ಹೇಳ್ಬಿಟ್ಟು ಒಂದು ಸಲ ವೇರ್ ಮಾಡಿಸಿ ನೋಡಿಕೊಂಡು ಎತ್ಕೊಂಡ್ಬಿಟ್ಟೆ, ಅಷ್ಟೇ ಆಗಿದ್ದು. ಆ್ಯಂಡ್ ನನ್ನ ಸ್ಯಾರಿ ಪ್ರೈಸ್ ಬಂದುಬಿಟ್ಟು 16,000. ತೋರಿಸ್ತೀನಿ ಬನ್ನಿ ಹೇಗಿದೆ ಅಂತ. ನಾನು ಕಾಂಜೀವರಂ ಸ್ಯಾರಿ ಇದು ತೋರಿಸ್ತಾ ಇದ್ದೀನಿ. ಇದು ಆ್ಯಕ್ಚುಲಿ ಬಂದು ಪಲ್ಲು. ಸ್ಯಾರಿನ ಒಂದ್ಸಲ ಪ್ಲೇಟಿಂಗ್ಸ್ ಎಲ್ಲ ಓಪನ್ ಮಾಡಿದ್ಮೇಲೆ ನಮಗೆ ಅಗೇನ್ ಅದೇ ಥರ ಫೋಲ್ಡ್ ಮಾಡಿ ಇಡೋದಕ್ಕಂತೂ ಬರಲ್ಲ ಅಲ್ಲ. ಸೊ ಟೈಲರ್ ಶಾಪ್ ಹತ್ರ ತೊಗೊಂಡೋಗಿದ್ದೆ, ಸೊ ಅವರು ಈ ಥರ ಫೋಲ್ಡ್ ಮಾಡಿಕೊಟ್ಟಿದ್ದಾರೆ. ಆ್ಯಂಡ್ ಇದೇ ನನ್ನ ಸೀಮಂತಕ್ಕೆ ಅಂತ ನಾನು ತಗೊಂಡಿರುವಂತಹ
16,000 ಸ್ಯಾರಿ ಹೇಗಿದೆ. ಆ್ಯಕ್ಚುಲಿ ನನಗೆ ತುಂಬಾ ಖುಷಿ ಆಯಿತು. ನಾನು ಅಂದ್ಕೊಂಡಿದ್ದೆ ಒಂದು ರೆಡ್ಡು ಇಲ್ಲಾಂದ್ರೆ ಗ್ರೀನ್ ಆಲ್ರೆಡಿ ನನ್ನ ಹತ್ರ ಇದೆ, ಬಟ್ ಬೇರೆ ಪ್ಯಾಟರ್ನಲ್ಲಿ ಗ್ರೀನ್ ಚೆನ್ನಾಗಿ ಸಿಕ್ಕಿದ್ರೆ ಗ್ರೀನ್ ತಗೊಳ್ಳೋಣ ಅನ್ನೋ ಥರ. ರೆಡ್ಡು ಇಲ್ಲ ಗ್ರೀನ್ ಎರಡರಲ್ಲೊಂದು ಏನಾದರೂ, ಇಲ್ಲಾಂದ್ರೆ ಬ್ಲೂ, ಒಂದು 3 ಕಲರ್ನ ನಾನು ಮೈಂಡಲ್ಲಿ ಇಟ್ಕೊಂಡು ಹೋಗಿದ್ದೆ. ಬಟ್ ಗ್ರೀನಲ್ಲಿ ನನಗೆ ಖುಷಿನೇ ಅನ್ನಿಸ್ತಾ ಇರಲಿಲ್ಲ, ಕಲರ್ಸ್ಗಳೇ ಇಷ್ಟ ಆಗ್ತಿರ್ಲಿಲ್ಲ. ಆ್ಯಂಡ್ ಡಿಸೈನು ಒಂದು ಕಲರ್ಸ್ ಓಕೆ ಇಷ್ಟ ಆಯಿತು ಅಂತಂದರೆ ಅದ್ರದ್ದು ಡಿಸೈನು ಪ್ಯಾಟರ್ನ್ ಏನೂ ಇಷ್ಟ ಆಗ್ತಿರ್ಲಿಲ್ಲ. ಫೈನಲಿ ನನಗೆ ಈ ಒಂದು ಸ್ಯಾರಿ ತುಂಬಾ ಖುಷಿ ಆಯಿತು. ಮಂಜುನೂ ಅಷ್ಟೇ ಈ ಸ್ಯಾರಿನ ನೋಡಿಬಿಟ್ಟು ಫಸ್ಟೇ ತೋರ್ಸೋಕ್ಕೆ ಏನಾಗಿತ್ತು ನಿಮಗೆ, ಒಂದು 5 ನಿಮಿಷದಲ್ಲಿ ಎತ್ಕೊಂಡು ಹೋಗ್ಬಿಡ್ತಿದ್ವಿ ಅಲ್ವಾ. ಇಷ್ಟೊತ್ತು 1 ಅವರ್ಗೂ ಜಾಸ್ತಿನೇ ಕೂತ್ಬಿಟ್ಟಿದ್ದೀನಿ ಅನಿಸುತ್ತೆ ಅಲ್ಲಿ. ಅದು ಇದು ಮತ್ತು ಬ್ಲೌಸು ಪ್ಲೇನ್ ಆಗಿರಬೇಕು, ಬಾರ್ಡರ್ ಮಾತ್ರ ಇದ್ದು ಕಂಪ್ಲೀಟ್ ಬುಟಾಸ್ ಎಲ್ಲ ಇಲ್ಲದೆ ಇರೋ ಥರ ಪ್ಲೇನ್ ಆಗಿರಬೇಕು ಅಂತ ಹೇಳ್ಬಿಟ್ಟು ತುಂಬಾ ಹುಡುಕ್ತಾ ಇದೆ. ಹುಡುಕಿ ಸಾಕಾಗಿ ಫೈನಲಿ ಬಾಯ್ ಹೇಳೋ ಟೈಮಲ್ಲಿ ಇದನ್ನು ಕೊಟ್ಟರು. ಆ್ಯಂಡ್ ಡೀಟೇಲಿಂಗ್ ಆಗಿ ನಾನು ನಿಮಗೆ ಪಕ್ಕದಲ್ಲಿ ತೋರಿಸ್ತೀನಿ. ಆ್ಯಂಡ್ ಇಲ್ಲಿ ಬಂದಿರುವಂತಹ ಡಿಸೈನ್ಸ್ ಎಲ್ಲ ನನಗೆ ತುಂಬಾ ಖುಷಿ ಆಯಿತು. ಕೆಳಗಡೆ ಬಂದಿದೆಯಲ್ಲ ಬಾರ್ಡರು, ಇದು ಡಿಸೈನ್ ತುಂಬಾ ಖುಷಿ ಆಯಿತು. ನನ್ನ ಒಂದು ಸೀಮಂತಕ್ಕೆ ಅಂತ ತಗೊಂಡಿರುವಂತಹ ಸ್ಯಾರಿ ಇದಾಗಿದೆ. ಗೋಲ್ಡ್ ಮತ್ತೆ ಲೈಟ್ ಬೇಬಿ ಪಿಂಕ್ ಅಂತಾರಲ್ಲ ಆ ಥರದ ಒಂದು ಬಾರ್ಡರ್ ಮತ್ತೆ ಪಲ್ಲು. ಹೇಳ್ಬೇಕಂದ್ರೆ ನಾನು ನನ್ನ ಇದರಲ್ಲಿ ನನ್ನ ದಾರೆ ಸ್ಯಾರಿ ಮತ್ತೆ ಈ ಸ್ಯಾರಿ ಇದೆರಡೇ ನಾನು ತುಂಬಾ ಖುಷಿಪಟ್ಟು ತೊಗೊಂಡಿರೋ ಸ್ಯಾರಿ ಅಂತ ಹೇಳಿದ್ರೆ. ಅಂದರೆ ನಂದು ದಾರೆ ಸ್ಯಾರಿ ಗೋಲ್ಡ್ ಕಲರ್ ಅದೊಂದು, ಆ್ಯಂಡ್ ಇದೊಂದು ನನಗೆ ತುಂಬ ಇಷ್ಟಪಟ್ಟು ನಾನು ತೊಗೊಂಡಿರೋವಂಥವು. ಆ್ಯಂಡ್ ಇನ್ನೂ ಒಂದು ಸ್ಯಾರಿ ತೋರಿಸ್ಬಿಡ್ತೀನಿ, ಯಾಕಂದರೆ ಮತ್ತೆ ಈಗ ಇಳಿದು ಆ ಕಡೆ ಎಲ್ಲ ಹೋದರೆ ಆಗಲ್ಲ. ಇದು ಸ್ಯಾರಿ ಬಂದು ಅಮ್ಮನ ಮನೆಯಿಂದ ತಗೊಳ್ಳೋಕೆ ಹೇಳಿದ್ರು, ಅದು ತಗೊಂಡಿದ್ದು. ನಾನು ಟಿಶ್ಯೂನಲ್ಲಿ ತಗೊಂಡೆ. ಇದೂ ಅಷ್ಟೇ ಬೇರೆ ಕಡೆ ಎಲ್ಲ ನೋಡಿದೆ, ಒಂಚೂರು ಇಷ್ಟ ಆಗ್ತಿರ್ಲಿಲ್ಲ. ಈ ಸ್ಯಾರಿನ ನಾನು ತಗೊಂಡಿದ್ದು ಆನಂದ್ ಬ್ರದರ್ಸಲ್ಲಿ. ಅಲ್ಲೇನು ಸುಮ್ಮನೆ ಅಯ್ಯೋ ಸಿಗುತ್ತಾ ಸಿಗಲ್ವಾ ಅನ್ನೋ ಒಂದು ಕನ್ಫ್ಯೂಷನಲ್ಲಿ ಹೋಗಿದ್ದೆ. ಆ್ಯಕ್ಚುಲಿ ಹೇಳ್ಬೇಕಂದ್ರೆ ಊಟನ ಮಾಡಿಕೊಂಡು ಬರ್ತಾ ಇದ್ವಿ, ಅಯ್ಯೋ ಬೇರೆ ಕಡೆ ಎಲ್ಲ ಹೋಗೋದಕ್ಕೆಲ್ಲ ನನಗೆ ಆಗಲ್ಲ, ಒಂದು ಇಲ್ಲೇ ನೋಡ್ಬಿಡೋಣ ಅಂತ ಅಂದೆ. ಓಕೆ ಅಂತ ಹೇಳ್ಬಿಟ್ಟು ಬಂದರು. ಆಮೇಲೆ ನಾನು ಒಂದು ಗ್ರೀನ್ ಬಾರ್ಡರಲ್ಲಿ ಇರಲಿ ಅಂತ ಹೇಳ್ಬಿಟ್ಟು ಹುಡುಕಿದೆ. ನನ್ನ ಅಕ್ಕ ಹೇಳಿದ್ರು ಯಾವುದಾದ್ರೂ ಒಂದು ಸ್ಯಾರಿನ ಗ್ರೀನ್ ಬಾರ್ಡರಲ್ಲಿ ನೋಡಿ ತೊಗೊಂಡಿರು, ಗ್ರೀನ್ ಆಲ್ರೆಡಿ ನಿನ್ನ ಹತ್ರ ಇದೆಯಲ್ಲ ಅಂತಲೂ ಕೂಡ. ಫಸ್ಟ್ ಹೇಳಿದೆ ರೆಡ್ ಸ್ಯಾರಿ ತೊಗೊಂಡಿದ್ದೀನಿ ಸೀಮಂತಕ್ಕೆ ಅಂತ ಹೇಳ್ಬಿಟ್ಟು. ಆದಮೇಲೆ ಅವ್ರಿಗೂ ಓಕೆ ಅಂತ ಹೇಳಿದ್ರು. ಆಮೇಲೆ ಮತ್ತೆ ಪುನಃ ಯೋಚನೆ ಮಾಡಿಬಿಟ್ಟು ಇಲ್ಲ ಗ್ರೀನ್ ಏನಾದರೂ ಇರಬೇಕು ಹಾಗೆ ಹೀಗೆ ಅಂತ ಹೇಳ್ತಾರೆ ಕೆಲವರು ಅಂತ ಅಂದರು. ಬಟ್ ಈಗೆಲ್ಲ ಅದೆಲ್ಲ ಕಾಮನ್, ಏನು ಅದೇ ಥರ ಹಾಕ್ಕೊಳ್ಬೇಕಂತ ಏನಿಲ್ಲ. ಬಟ್ ಕೆಲವರು ಆ ಥರ ಅಂತಾರೆ, ಯಾವುದಕ್ಕೂ ಇರಲಿ ಇನ್ನೂ ಒಂದು ಸ್ಯಾರಿನ ತೊಗೊತೀಯಲ್ಲ ಅಮ್ಮನ ಮನೆ ಕಡೆದು, ಅದನ್ನು ಒಂದು ಗ್ರೀನ್ ಬಾರ್ಡರ್ ಏನಾದರೂ ಸ್ವಲ್ಪ ಗ್ರೀನ್ ಇರೋದನ್ನ ನೋಡಿ ತಗೋ ಅಂತ ಹೇಳಿದರು. ಹಾಗಾಗಿ ಹುಡುಕಿದೆ. ಸೊ ಫೈನಲಿ ಎಷ್ಟು ಬ್ಯೂಟಿಫುಲ್ ಆಗಿರೋ ಸ್ಯಾರಿ ಸಿಕ್ತು. ತುಂಬಾ ಚೆನ್ನಾಗಿದೆ ಸ್ಯಾರಿ ಅಂತೂ, ನನಗೆ ಫುಲ್ಲು ಖುಷಿಯಾಗ್ಬಿಟ್ಟಿದ್ದೀನಿ. ಆ್ಯಂಡ್ ಈ ಬಾರ್ಡರ್ ಗ್ರೀನ್ ಆ್ಯಂಡ್ ಇದು ಕನಕಾಂಬ್ರ ಕಲರ್ ಅಂತ ಹೇಳ್ತಾರಲ್ಲ ಆ ಥರ ಸ್ಯಾರಿಗೆ ಓವರಾಲ್ ಎರಡು ಮ್ಯಾಚಿಂಗ್ ಏನಿದೆ ಸಖತ್ತಾಗಿದೆ, ತುಂಬಾ ಚೆನ್ನಾಗಿ ಹೊಂದ್ಕೊಳ್ಳುತ್ತೆ. ಇನ್ನು ಇದನ್ನು ಫೋಲ್ಡಿಂಗ್ ಓಪನ್ ಮಾಡಿದ್ರೆ ನನಗೆ ಫೋಲ್ಡ್ ಮಾಡೋಕ್ಕೆ ಬರಲ್ಲ. ಐ ಥಿಂಕ್ ಇದು ಬ್ಲೌಸ್ ಪೀಸ್, ಇದು ಪಲ್ಲು. ತುಂಬ ಚೆನ್ನಾಗಿದೆ. ನಾನು ನಿಮಗೆ ಡೀಟೇಲಿಂಗ್ ಆಗಿ ಪಕ್ಕದಲ್ಲಿ ತೋರಿಸ್ತೀನಿ. ನನ್ನ ಒಂದು ಸ್ಯಾರಿ ಬಾರ್ಡರ್ ಡಿಸೈನ್ ಈ ಥರ ಇದೆ ನೋಡಿ. ಆ್ಯಂಡ್ ಸ್ಯಾರಿ ಕಲರ್ ಈ ಥರ ಇದೆ. ನನಗೆ ತುಂಬ ಇಲ್ಲೆಲ್ಲ ತುಂಬ ದೊಡ್ಡ ದೊಡ್ಡ ಬುಟ್ಟಾಸ್ಗಳು ತುಂಬ ಹೆವಿಯಾಗಿ ಇದ್ದರೆ ಇಷ್ಟ ಆಗಲ್ಲ. ಸೊ ಇದೇ ಥರ ಲೈಕ್ ಈ ಥರ ಸಿಮಿಲರ್ ಪ್ಯಾಟರ್ನ್ಗಳು ಇಷ್ಟ ಆಗುತ್ತೆ ನನಗೆ. ಆ್ಯಂಡ್ ಇದು ಬಂದು ನಂದು ಪಲ್ಲು ಈ ಥರ ಬರುತ್ತೆ. ಇಲ್ಲಿಗೆ ಇವಾಗ ನಾನು ಕುಚ್ಚನ್ನ ಹಾಕ್ಕೊಳ್ಬೇಕಾಗಿದೆ. ಒಂಥರ ಯುನೀಕ್ ಆಗಿದೆ ಕಾಂಬಿನೇಷನ್ ಇದು. ನಾನು ಇದುವರೆಗೂ ನೋಡೇ ಇರಲಿಲ್ಲ ಈ ಥರದೊಂದು ಕಾಂಬಿನೇಷನ್ನ. ಬಟ್ ನನಗೆ ಪಿಂಕಲ್ಲಿ ಈ ಥರ ಬಾರ್ಡರ್ ಪ್ಲೇನ್ ಆಗಿರುವಂತಹ ಒಂದು ಬ್ಲೌಸ್ ಪೀಸ್ ಬೇಕಿತ್ತು. ಬಟ್ ಇದರಲ್ಲಿ ಆ ಥರ ಇರಲಿಲ್ಲ, ತುಂಬ ಡಿಸೈನ್ ಆಗಿತ್ತು.
ಟೈಲರ್ ಹೇಳಿದ್ರು ಡಿಸೈನ್ ಮಾಡಿಸಿದ್ರೆ ನಿಮಗೇನು ಕಾಣಿಸಲ್ಲ, ಅದು ತುಂಬ ಬ್ಲೌಸೇನೆ ಹೆವಿ ಗ್ರ್ಯಾಂಡ್ ಇದೆ, ಏನು ಕಾಣಿಸಲ್ಲ, ಸೊ ಪ್ಲೇನ್ ಪೀಸ್ ತೊಗೊಂಡೆ ನೀವು ಡಿಸೈನ್ ಮಾಡಿಸ್ಕೋಬೇಕಂತ ಹೇಳ್ಬಿಟ್ಟು, ಹಾಗಾಗಿ ಓಕೆ ಅಂತ ಹೇಳ್ಬಿಟ್ಟು ನಾನು ಪೀಸ್ ತೊಗೊಂಡೇ ಮಾಡಿ ಅಂತ ಹೇಳಿದ್ದೀನಿ. ಆ್ಯಂಡ್ ಮೇಲೆ ಬರುವಂತಹ ಚಿಕ್ಕ ಬಾರ್ಡರ್ ಹೀಗಿದೆ. ಸ್ಟಿಕ್ಕರ್ ನಾನು ಆ್ಯಕ್ಚುಲಿ ಪ್ರೈಸ್ದು ಟ್ಯಾಗ್ನ ಟೈಲರ್ ಶಾಪಲ್ಲಿ ತೆಗ್ದಾಕ್ಬಿಟ್ಟಿದ್ದಾರೆ. ನೈಸ್, ನಾನೇ ತೆಗೆದೆ ಅನಿಸುತ್ತೆ. ಇದು ನನ್ನ ಸೀಮಂತದ ಸ್ಯಾರಿ. ಓವರಾಲ್ ಹೇಗೆ ಕಾಣಿಸುತ್ತೆ ಅಂತ ರೆಡಿಯೆಲ್ಲ ಆಗಿ ಹಾಕ್ಕೊಂಡ್ರೆ ಹೇಗೆ ಕಾಣಿಸುತ್ತೆ ಅನ್ನೋದನ್ನ ನಾನು ನಿಮಗೆ ನನ್ನ ಸೀಮಂತ ಫಂಕ್ಷನಲ್ಲಿ ತೋರಿಸ್ತೀನಿ. ಇದು ಇನ್ನೊಂದು ನನ್ನ ಮೋಸ್ಟ್ ಫೇವ್ರೆಟ್ ಸ್ಯಾರಿಗೆ ಇದು ಕೂಡ ಆ್ಯಡ್ ಆಯಿತು. ತುಂಬಾ ಖುಷಿ ಆಯಿತು. ಅಲ್ಲಿ ತಗೊಂಡಾಗ ಅಷ್ಟೊಂದು ಚೆನ್ನಾಗಿದೆಯಾ ಚೆನ್ನಾಗಿಲ್ವಾ ಅನ್ನೋ ಒಂಥರ ಯೋಚನೆನೇ ಇತ್ತು ನನಗೆ. ಬಟ್ ಮನೆಯಲ್ಲಿ ಒಂದ್ಸಲ ಬಂದು ಓಪನ್ ಮಾಡಿ ನೋಡಿದಾಗಂತೂ ಮನಸ್ಸಿಗೆ ತುಂಬಾ ಖುಷಿ ಆಯಿತು. ತುಂಬಾ ಚೆನ್ನಾಗಿದೆ ಸ್ಯಾರಿ. ಫುಲ್ಲು ಹ್ಯಾಪಿ ಹ್ಯಾಪಿ ಹ್ಯಾಪಿ. ಈ ಸಲದ್ದು ಸ್ಯಾರಿ ತೊಗೊಂಡಿದ್ರದ್ರಲ್ಲಿ ನನಗೆ ಫುಲ್ ಸ್ಯಾಟಿಸ್ಫ್ಯಾಕ್ಷನ್ ಇದೆ, ತುಂಬಾ ಖುಷಿ ಇದೆ. ಸುಮ್ಮನೆ ಏನೋ ಕಾಟಾಚಾರಕ್ಕೆ ತೊಗೊತೀನೇನೋ ಅಂತ ಅಂದ್ಕೊಂಡಿದ್ದೆ, ಬಟ್ ಇಲ್ಲ, ನನಗೆ ಫುಲ್ ಖುಷಿಯಾಗಿಯೇ ತೊಗೊಳ್ಳೋ ಥರ ಸಿಕ್ತು. ಇದು ಪಲ್ಲು, ಇದು ಬ್ಲೌಸ್ ಪೀಸ್. ನನಗೆ ಈ ಥರ ಬ್ಲೌಸ್ ಪೀಸ್ಗಳು ಬಂದ್ರೇ ಇಷ್ಟ ಆಗಲ್ಲ. ಕಂಪ್ಲೀಟ್ ಈ ಥರ ಫುಲ್ಲು ಪ್ಲೇನ್ ಆಗಿದ್ರೇ ಇಷ್ಟ ಆಗೋದು. ಅದಕ್ಕೋಸ್ಕರನೇ ತುಂಬ ಸ್ಯಾರೀಸ್ನ ಹುಡುಕ್ದೆ, ಬಟ್ ಸಿಗಲೇ ಇಲ್ಲ. ಇದೊಂದು ವಿಷಯದಲ್ಲಿ ಸ್ವಲ್ಪ ಅಯ್ಯೋ ಅನ್ನಿಸ್ತು. ಅಷ್ಟು ಬಿಟ್ಟರೆ ಇನ್ನೆಲ್ಲದು ಕೂಡ ಸೂಪರ್ ಸೂಪರ್ ಸೂಪರ್. ಸೇಮ್ ಏನು ಫೋಟೋದಲ್ಲಿ ವಿಡಿಯೋದಲ್ಲಿ ನೋಡ್ತಾ ಇದ್ದೀರಾ, ಸೇಮ್ ಕಲರ್, ಸೇಮ್ ತುಂಬಾ ಚೆನ್ನಾಗಿದೆ. ನೋಡ್ತಾ ಇದ್ದೀರಲ್ವಾ, ಸಖತ್ ಬ್ಯೂಟಿಫುಲ್ ಆಗಿದೆ ಸ್ಯಾರಿ. ನನಗೆ ಅಷ್ಟು ಖುಷಿ ಆಯಿತು. ನಾನು ಏನು ಬಜೆಟ್ ಅಂದ್ಕೊಂಡಿರ್ತೀನೋ ಆ ಬಜೆಟಲ್ಲಿ ಹುಡುಕ್ತಾ ಇರ್ತೀನಿ. ಆವಾಗ ಖುಷಿಯಾಗಿರೋಂಥದ್ದು ಸಿಕ್ಬಿಟ್ರಂತೂ ನಾನು ಸುಮ್ಮನೆ ಎಕ್ಸ್ಟ್ರಾ ಯೋಚನೆನೇ ಮಾಡಲ್ಲ, ಸುಮ್ಮನೆ ಹಾಗೆ ಎತ್ಕೊಂಡು ಬಂದುಬಿಡ್ತೀನಿ. ಇದು ಕೂಡ ಬಟ್ ಸ್ವಲ್ಪ ಮೈ ಮೇಲೆಲ್ಲ ಹಾಕ್ಕೊಂಡು ಅದ ಅಂತ ಒಂದೆರಡು ಸ್ಯಾರಿನ ಕಂಪೇರ್ ಮಾಡಿ ಫೈನಲಿ ಈ ಸ್ಯಾರಿನ ನಾನು ತಗೊಂಡೆ. ಇದೂ ಅಷ್ಟೇ ತುಂಬ ಅಂತ ಹುಡುಕಿಲ್ಲ, ಒಂದು 5 ಸ್ಯಾರಿನ ನೋಡಿಬಿಟ್ಟು ಅದರಲ್ಲಿ ಇದನ್ನೊಂದನ್ನು ಎತ್ಕೊಂಡು ಬಂದಿದ್ದು. ತುಂಬಾ ಬ್ಯೂಟಿಫುಲ್ ಆಗಿದೆ, ನನಗೆ ಸಿಕ್ಕಾಪಟ್ಟೆ ಖುಷಿ ಆಯಿತು. ಇದು ಬಂದು 5,000 ಸ್ಯಾರಿ, ತುಂಬಾ ಚೆನ್ನಾಗಿದೆ ನೋಡಿ. ಆ್ಯಂಡ್ ಯುನೀಕ್ ಕಲರು, ನನ್ನ ಹತ್ರ ಈ ಕಲರ್ ಇಲ್ಲವೇ ಇಲ್ಲ. ಈ ಥರದೊಂದು ಪ್ಯಾಟರ್ನ್ ಸ್ಯಾರಿನೇ ಇರಲಿಲ್ಲ. ಆ್ಯಂಡ್ ಈ ಥರದ್ದು ಅಷ್ಟೇ ನನ್ನ ಹತ್ರ ಇಲ್ಲದೇ ಇರಲಿಲ್ಲ. ಆ್ಯಂಡ್ ಎರಡೂ ಕೂಡ ಅಷ್ಟೇ ನನಗೆ ತುಂಬ ಇಷ್ಟ ಆಯಿತು. ಈ ಒಂದು ಸ್ಯಾರಿ ಬ್ಲೌಸ್ನ ನಾನು ಸ್ಟಿಚ್ ಮಾಡೋದು ಕೊಟ್ಟಿಲ್ಲ, ಯಾಕಂದರೆ ಹೇಗೆ ದಪ್ಪ ಸಣ್ಣ ಹೇಗೆ ಹಾಕ್ತೀನಿ ನಾನು ನೆಕ್ಸ್ಟ್ ಅನ್ನೋದು ಗೊತ್ತಿಲ್ಲ ಅಲ್ಲ. ಮತ್ತು ಫಂಕ್ಷನಲ್ಲಿ ಕೂಡ ನಾವು 2 ಸ್ಯಾರಿನ ಚೇಂಜ್ ಮಾಡ್ತಾ ಕೂರೋದಕ್ಕಾಗಲ್ಲ, ಒಂದೇ ಸ್ಯಾರಿನಲ್ಲಿ ಕಂಪ್ಲೀಟ್ ಆಗೋಗ್ಬಿಡುತ್ತೆ. ಹಾಗಾಗಿ ಇದನ್ನು ಸ್ವಲ್ಪ ನನ್ನ ಬಾಡಿ ವೇಟ್ನ ನೋಡಿಕೊಂಡು ಸ್ಟಿಚ್ ಮಾಡಿಸ್ಕೊಳ್ಳೋಣ ಅಂತ ಹೇಳಿಬಿಟ್ಟು ಹಾಗೆ ಇಟ್ಟಿದ್ದೀನಿ. ಇನ್ನು ಇದು ಮಂಜು ಕೊಡಿಸಿರೋದ್ರಿಂದ ಇದನ್ನೇ ಹಾಕ್ಕೊಳ್ಬೇಕು ಅಂದ್ಬಿಟ್ಟು ಇದನ್ನು ಮಾತ್ರ ಸ್ಟಿಚ್ ಕೊಟ್ಟಿದ್ದೀನಿ ಡಿಸೈನ್ ಮಾಡಿಸೋದಕ್ಕೆ. ಆ ಸ್ಯಾರಿದು ಬ್ಲೌಸ್ ಡಿಸೈನ್ ಹೇಗೆ ಬರುತ್ತೆ ಅನ್ನೋದು ಕೂಡ ನಾನು ನಿಮಗೆ ತೋರಿಸ್ತೀನಿ. ಬರ್ತಾ ಇದ್ದೀನಾ? ಏನು ಬ್ರಹ್ಮಾಂಡ ತೆಗೆದ್ರಾ? ಬಂದ್ರೆ ಬರ್ಬಾರ್ದು ಅಂತನ ಧೂಳು ಬರ್ಸ್ತೀಯ ಮನೆಯೊಳಗೆ. ಇಲ್ಲಾಂದ್ರೆ ನಾನು ಮುಸುಡಿ ಕಾಣಿಸ್ಬೇಕಲ್ಲ, ನನ್ನ ಮುಖ ಕಾಣಿಸ್ಬೇಕಲ್ಲ, ಇಲ್ಲಾಂದ್ರೆ ಲೈಟ್ಸ್ಗಳೇ ಚೆನ್ನಾಗಿ ಕಾಣಿಸಲ್ಲ. ಏನು ಚೆನ್ನಾಗಿ ಒಳ್ಳೆ ಟ್ರೈಪಾಡ್ ತಗೋಬೇಕು. ನಂಗೆ ಗೊತ್ತು ಆಮೇಲೆ ಏನ್ ಡೈಲಾಗ್ ಹೇಳ್ತೀರಾ ಅಂತ. ಯೂಟ್ಯೂಬಲ್ಲಿ ಏನು ದುಡ್ಡು ಬಂದು ಉದುರ್ತಾ ಉಂಟು ತಗೊಳಕ್ಕೆ ಅಂತ ಹೇಳ್ತಿದ್ದಾರೆ. ನಾನು ಎಲ್ಲ ಟ್ರೈಪಾಡ್ಗಳು ಮುರ್ಕೊಂಡು ಅದನ್ನೆಲ್ಲ ಜುಗಾಡ್ ಮಾಡಿ ಹಾಕೊಂಡು ಫೋನ್ನ ನಿಲ್ಲಿಸ್ಕೊಂಡು ಕೂತಿದ್ದೀನಿ. ಆ್ಯಂಡ್ ಅದು ಬರುತ್ತೋ ಬರಲ್ವೋ, ನಮ್ಗೆ ಮೆಮೊರೀಸ್ ಉಳ್ಕೊಳ್ಳುತ್ತಾ, ಅದೇ ಖುಷಿ ತಾನೇ ನನಗೆ. ಅದು ಆ ಖುಷಿ ಮುಂದೆ ಇನ್ನೇನು ಇಲ್ಲ ಅಂತ ಅನ್ನಿಸ್ತಿದೆ. ದುಡ್ಡು ಬಂದರೆ ಮೋಸ್ಟ್ ಪ್ರಾಬಬ್ಲಿ ಇನ್ನೂ ಖುಷಿ ಆಗ್ಬೋದೇನೋ. ಬಟ್ ಇದೇನಿದೆ, ನನ್ನದೇ ಒಂದಷ್ಟು ವೀಡಿಯೋಸ್ಗಳನ್ನ ತೆಗೆದು ಹಳೆದನ್ನ ನೋಡಿದಾಗಂತೂ ತುಂಬಾ ಖುಷಿ ಪಡ್ತೀನಿ ನಾನು. ಹಾಗಾಗಿ ಸೊ ನಾನು ರಿಗ್ರೆಟ್ ಮಾಡೋದೇ ಇಲ್ಲ. ನಾನು ಯೂಟ್ಯೂಬಿಂದ ದುಡ್ಡು ಬರ್ತಾ ಇಲ್ಲ ಅದು ಇದು ಏನು ಅಂತಲೇ ಕೆಡಿಸ್ಕೊಳ್ಳಲ್ಲ. ನನಗೆ ಬೇಕು ಅಂದಾಗ ನಾನು ವೀಡಿಯೋ ಮಾಡ್ತೀನಿ, ಬೇಡ ಅಂದಾಗ ನಿಲ್ಲಿಸ್ತೀನಿ ಅಷ್ಟೇ.
ಜಾಸ್ತಿ ತಲೆ ಕೆಡಿಸ್ಕೊಳ್ಳೋದಕ್ಕೆ ಹೋಗ್ಬಾರ್ದು. ಸೊ ನೋಡಿ ನನ್ನ ಮನಸ್ಸಿಗೆ ತುಂಬ ಖುಷಿಯಾದಂತಹ ಸ್ಯಾರೀಸ್ ದಿಸ್ ಒನ್. ಆ್ಯಂಡ್ ಇದನ್ನ ಫೋಲ್ಡ್ನ ಜಾಸ್ತಿ ಓಪನ್ ಮಾಡಿಲ್ಲ ಯಾಕಂದರೆ ಸ್ವಲ್ಪ ದಿನ ಹೀಗೆ ಇಡೋಣ ಅಂತ ಹೇಳ್ಬಿಟ್ಟು ನೋಡಿ ಎಷ್ಟು ಕ್ಲೀನಾಗಿ ಹೀಗೆ ಇಟ್ಕೊಂಡಿದ್ದೀನಿ. ಇದು ಮಾತ್ರ ಹೀಗೆ ಚಿತ್ರಾನ್ನ ಆಗ್ಬಿಟ್ಟಿದೆ. ಇದು ಮಾತ್ರ ಇಷ್ಟು ಕ್ಲೀನಾಗಿ ಇಟ್ಕೊಂಡಿದ್ದೀನಿ ಯಾಕಂದರೆ ಇದು ಇವಾಗ ಓಪನ್ ಮಾಡಲೇಬೇಕು ನಾನು ಇದನ್ನ ಕುಚ್ಚಾಕೋದಕ್ಕೆ. ಎರಡೂ ಸ್ಯಾರಿಗೂ ಕುಚ್ಚಾಕೊಳ್ಳೋದಕ್ಕೆ ಅಂದ್ಬಿಟ್ಟು ತೊಗೊಂಡು ಬಂದೆ. ಬಟ್ ಇವಾಗ ಸದ್ಯಕ್ಕೆ ನನಗೆ ಇದೊಂದಕ್ಕೆ ಹಾಕಿದ್ರೆ ಸಾಕಾಗ್ಬಿಟ್ಟಿದೆ. ಯಾಕಾದರೂ ತೊಗೊಂಡು ಬಂದು ಸುಮ್ಮನೆ ಹೊರಗಡೆ ಕೊಟ್ಟಿದ್ರೆ ಆಗ್ತಿತ್ತು ಅನ್ನಿಸ್ತು. ಬಟ್ ಹೊರಗಡೆ ಹಾಕೋದಷ್ಟು ಖುಷಿ ಅನ್ಸಲ್ಲ. ತುಂಬ ಗ್ಯಾಪ್ ಕೊಟ್ಟು ಹಾಕ್ತಾರೆ. ನಾವಾದರೆ ತುಂಬಾ ಚೆನ್ನಾಗಿ ಪಕ್ಕದಲ್ಲಿ ಕ್ಲೀನಾಗಿ ಹಾಕೊತೀವಿ. ಆ್ಯಂಡ್ ಎರಡೂ ಕಲರ್ದು ಕಾಂಬಿನೇಷನ್ನ ತೊಗೊಂಡಿದ್ದೀನಿ. ಆ್ಯಕ್ಚುಲಿ ಸಿಂಗಲ್ ಕಲರಲ್ಲಿ ಹಾಕ್ಕೊಳ್ಳೋಣ ಅಂದ್ಕೊಂಡೆ. ಟೇಲರ್ ಕೂಡ ಇಲ್ಲ ಚೆನ್ನಾಗಿ ಕಾಣಿಸಲ್ಲ, ನೀವು ಡಬಲ್ ಕಲರಲ್ಲೇ ಹಾಕಬೇಕು ಅಂದರು. ಆ್ಯಂಡ್ ಶಾಪ್ಗೆ ಹೋಗ್ಬಿಟ್ಟು ನೋಡುವಾಗಲೂ ಅಷ್ಟೇ ಅವರು ಕೂಡ ಸಿಂಗಲಲ್ಲೇ ಕೊಡಿ ಅಂತ ಹೇಳಿದೆ. ಅವರು ಇಲ್ಲ ನೀವು ಇದಕ್ಕೆ ಈ ಸ್ಯಾರಿಗೆ ಡಬಲ್ ಕಲರ್ ಹಾಕಿದ್ರೆ ಚೆನ್ನಾಗಿ ಕಾಣಿಸುತ್ತೆ ಅಂತ. ಆಯಿತು, ನೋಡೋ ಕಣ್ಣಿಗೆ ಹೆಂಗೆ ಅನ್ಸುತ್ತೋ ಅವ್ರುಗಳು ಎಕ್ಸ್ಪೀರಿಯನ್ಸ್ ಮೇಲೆ ಹೇಳ್ತಾರೆ ಅಲ್ವಾ. ಸೊ ಹಾಗಾಗಿ ನಾನು ಡಬಲ್ ಕಲರಲ್ಲಿ ಹಾಕೊಳ್ಳೋಣ ಅಂದ್ಬಿಟ್ಟು ಇದೆರಡು ಥ್ರೆಡ್ಸ್ನ ತೊಗೊಂಡು ಬಂದಿದ್ದೀನಿ. ಆ್ಯಂಡ್ ಇದು ಕೂಡ ಇದ್ರದ್ದೇನೆ ಐಟಮ್ಸ್ಗಳು. ಬೇಬಿ ಕುಚ್ಚನೇನೆ ಸ್ವಲ್ಪ ಡಿಸೈನ್ ಮಾಡಿ ಹಾಕ್ಕೊಳ್ಳೋಣ ಅಂತ. ಬನ್ನಿ ಇವಾಗ ಕುಚ್ಚು ಹಾಕೋದಕ್ಕೆ ಶುರು ಮಾಡೋಣ. ನನ್ನ 7th ಮಂತಲ್ಲಿ ಹೇಗಿದೆ ನನ್ನ ಬೇಬಿಗೂ ತೋರಿಸ್ತೀನಿ. ಏನು ಗೊತ್ತಾ, ಪ್ರೆಗ್ನೆನ್ಸಿಯಲ್ಲಿ ಒಂದೊಂದು ಮಂತ್ ಕೂಡ ಹೋಗ್ತಾ ಹೇಗೆ ಅನ್ನಿಸ್ತಾ ಇರುತ್ತೆ ಅಂದರೆ ಏನು ನಮ್ಮ ಹೊಟ್ಟೆ ಇನ್ನೂ ದಪ್ಪ ಆಗಿಲ್ಲ ಅಂತಲೇ ಫೀಲ್ ಆಗುತ್ತೆ. ನನಗಂತೂ 5 months ಎಲ್ಲ ಆಗೋತ್ತಿಗೂ ಕೂಡ ಏನು ಇಷ್ಟೇ ಸಣ್ಣಕ್ಕಿದೆ, ಇದು ಓಕೆ ಇಲ್ವಾ ಅಂತ ತುಂಬಾ ಟೆನ್ಷನ್ ಆಗ್ತಿತ್ತು. ಬಟ್ ಡಾಕ್ಟರ್ ಹತ್ರ ಹೋಗಿ ತೋರಿಸಿದಾಗ ಬೇಬಿ ಗ್ರೋತ್ ಎಲ್ಲ ಓಕೆ ಗುಡ್ ಅಂತ ಎಲ್ಲ ಹೇಳಿದಾಗ ಸ್ವಲ್ಪ ಮನಸ್ಸಿಗೆ ಸಮಾಧಾನ ಅಂತ ಅನಿಸುತ್ತೆ. ಅದು ಬಿಟ್ಟರೆ ಸ್ವಲ್ಪ ಹೊಟ್ಟೆ ದಪ್ಪ ಇರಬೇಕಿತ್ತು ಅನ್ನೋದಂತೂ ಎಲ್ಲರಿಗೂ ಕಾಮನ, ಇಲ್ಲ ನನ್ನೊಬ್ಳಿಗೆ ಹೀಗೆ ಅನಿಸುತ್ತಾ ನನಗಂತೂ ಗೊತ್ತಿಲ್ಲ. ಬಟ್ ನನಗೆ ತುಂಬ ಅನ್ನಿಸ್ತಾ ಇತ್ತು. ಆ್ಯಂಡ್ ಸ್ಕ್ಯಾನಿಂಗಲ್ಲಿ ಕೂಡ ಒಬ್ಬರು ಸಿಕ್ಬಿಟ್ಟು ಹೇಳಿದ್ರು, ಅವರು ಕೂಡ ಸ್ಕ್ಯಾನಿಂಗಿಗೆ ಬಂದಿದ್ರು. ಇಲ್ಲ ನನಗೂ ಫಸ್ಟ್ ಬೇಬಿಗೆ ಹಿಂಗೆ ಸಣ್ಣ ಇತ್ತು, ಬಟ್ ಮಗು ಎಲ್ಲ ಓಕೆ ಇತ್ತು, ಹೆಲ್ದಿಯಾಗಿ ಚೆನ್ನಾಗಿತ್ತು, ಏನು ವರಿ ಮಾಡೋದು ಬೇಕಾಗಿಲ್ಲ ನೀವು ಅಂತ ಹೇಳ್ತಾ ಇದ್ರು. ಆ್ಯಂಡ್ ದಿಸ್ ಇಸ್ ಮೈ ಬೇಬಿ ಬಾಂಚ್. ಆ್ಯಂಡ್ ಇದೆಲ್ಲ ಒಂದು ಬ್ಯೂಟಿಫುಲ್ ಮೆಮೊರೀಸ್. ಅದಕ್ಕೋಸ್ಕರನೇ ನಾನು ತೆಗೆದಿಟ್ಕೊತಾ ಇದ್ದೀನಿ. ತುಂಬ ಅಂತ ತೆಗೊಳಕ್ಕಾಗದೇ ಇರ್ಬೋದು, ಬಟ್ ನಮ್ಮ ಕೈಲಿ ಏನು ಸಾಧ್ಯವಾಗುತ್ತೋ ಅದನ್ನು ನಾನು ತಗೊಂಡು ಇಟ್ಕೊತಾ ಇದ್ದೀನಿ. ದಿಸ್ ಇಸ್ ಮೈ ಬೇಬಿ. ಹಾಯ್ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ಬ್ಯೂಟಿಫುಲ್, ಎಷ್ಟು ಬ್ಯೂಟಿಫುಲ್ ಜರ್ನಿ, ಸೋ ಬ್ಯೂಟಿಫುಲ್. ಫಸ್ಟ್ 3 months ಸ್ವಲ್ಪ ಕಿಚಿ ಅನ್ಸೋದು ಕೂಡ. ಆ್ಯಂಡ್ ಅದಾದಮೇಲೆ ಆಗ್ತಾ ಇರೋಂಥ ಎಕ್ಸ್ಪೀರಿಯನ್ಸ್, ಒಳಗಡೆ ಮಗು ಆಟ ಆಡೋದು, ಅದು ಆಗುತ್ತಲ್ಲ ಫೀಲ್. ಸಮ್ಟೈಮ್ಸ್ ನನಗೆ ಬೆರಳಲ್ಲಿ ಹೀಗೆ ಕೆರಿತಾ ಇರೋ ಥರನೂ ಕೂಡ ಅನಿಸುತ್ತೆ. ಸಿಂಗಲ್ ಇಷ್ಟು ಹಿಂಗೆ ಆಗ್ತಾ ಇರುತ್ತೆ. ಆ್ಯಂಡ್ ಕಾಲಲ್ಲೆಲ್ಲ ಹಿಂಗೆ ಗುದ್ದೋದು ಬೇರೆ, ಒದೆಯೋದು ಬೇರೆ. ಬಟ್ ಇವಾಗಂತೂ ಸ್ವಲ್ಪ ತಲೆ ಕೂಡ ಹೀಗೆ ರೊಟೇಟ್ ಆಗೋ ಥರ ಎಲ್ಲ ಫೀಲ್ ಆಗ್ತಿದೆ. ನಿಜವಾಗ್ಲೂ ಇದೊಂಥರ ಅಮೇಝಿಂಗ್ ಫೀಲಿಂಗ್. ಹೇಳೋದಕ್ಕೆ ಇಷ್ಟಿಷ್ಟು ಚಿಕ್ಕ ಪದಗಳಲ್ಲಿ ತುಂಬಾ ಕಮ್ಮಿ ಅನಿಸುತ್ತೆ. ಅದು ಫೀಲ್ ಮಾಡಿದೆ ಎಲ್ಲ ಅಮ್ಮನಿಗೂ ಕೂಡ ಗೊತ್ತಿರುತ್ತೆ. ಆ್ಯಂಡ್ ಎಲ್ಲರಿಗೂ ಕೂಡ ಈ ಒಂದು ಖುಷಿನ ದೇವರು ಆಶೀರ್ವಾದ ಮಾಡಲಿ, ಕರುಣಿಸಲಿ ಅಂತ ಕೇಳ್ಕೊತಾ ಇದ್ದೀನಿ. ನನ್ನ ಒಂದು ಸೀಮಂತಕ್ಕೆ ಇನ್ನೂ 5 days ಅಷ್ಟೇ ಬಾಕಿ ಇತ್ತು. ಹಾಗಾಗಿ ಬೇಗನೆ ಎಲ್ಲ ಕೆಲಸಗಳನ್ನು ಮುಗಿಸ್ಕೊಂಡು ಬಿಡೋಣ ಅಂತ ಹೇಳ್ಬಿಟ್ಟು ಮುಗಿಸ್ತಾ ಇದ್ದೀನಿ. ಕುಚ್ಚಾಕೋದಕ್ಕೂ ಬೇರೆ ನಾನೇ ಹಾಕ್ಕೊಳ್ತೀನಿ ಅಂತ ತಂದಿದ್ದರಿಂದ ಬೇಗ ಮಾಡೋಣ ಅಂತ ಹೇಳ್ಬಿಟ್ಟು ಥ್ರೆಡ್ಸ್ನೆಲ್ಲದನ್ನು ಕೂಡ ಹೀಗೆ ಒಂದು 80 ಸ್ಟ್ಯಾಂಡ್ಸ್ಗಳನ್ನ ನಾನು ಒಂದೊಂದು ಇದಾಗಿ ಮಾಡ್ಕೊಂಡು ಇಟ್ಕೊಂಡೆ. ಹಾಗೆಯೇ ಮಧ್ಯದಲ್ಲಿ ಸ್ನ್ಯಾಕ್ಸ್, ಕೆಲಸದ ಮಧ್ಯದಲ್ಲಿ ತಿನ್ನೋದನ್ನ ಮರಿಬಾರ್ದು. ಅದರಲ್ಲೂ ಎಸ್ಪೆಷಲಿ ಈ ಟೈಮಲ್ಲಿ, ಬೇರೆ ಟೈಮಲ್ಲಿ ಅದರ ಲೆಕ್ಕಕ್ಕೆ ಇರೋದಿಲ್ಲ ಇದೆಲ್ಲ. ಆಮೇಲೆ ನಾನು ತೊಗೊಂಡಿದ್ದು ಫ್ರೂಟ್ಸ್ ಸ್ಟಾಲಲ್ಲಿ ತುಂಬಾ ಖುಷಿಯಾಯಿತು, ಇಷ್ಟ ಆಯಿತು. ಈ ಒಂದು ಇಮಲಿನ ತೊಗೊಂಡಿದ್ದು ಒಂದೊಳ್ಳೆ ಟೈಮ್ ಪಾಸ್ ಅಂತಲೇ ಹೇಳ್ಬೋದು. ಸ್ವೀಟಾಗಿ ಚೆನ್ನಾಗಿದೆ. ಸೊ ಅವರು ಫುಲ್ಲು ಬ್ಯುಸಿ ಆಗಿಬಿಟ್ಟಿದ್ದಾರೆ, ಎಲ್ಲರನ್ನೂ ಇನ್ವೈಟ್ ಮಾಡೋಂಥ ಬ್ಯುಸಿನಲ್ಲಿ.
ಯಾರಾದರೂ ಕಾಲ್ ಮಾಡಿ ಇನ್ವೈಟ್ ಮಾಡ್ತಿದ್ದಾರೆ, ಹಾಗೆಯೇ ಡಿಜಿಟಲ್ ಇನ್ವಿಟೇಷನ್ನ ಕಳಿಸ್ಬಿಟ್ಟು ಮಧ್ಯದಲ್ಲಿ ಸ್ನ್ಯಾಕ್ಸ್ ತಿಂತ ಸ್ವಲ್ಪ ಕುಚ್ಚನ ಹಾಕಿದೆ. ತೋರಿಸೋದಕ್ಕೆ ಪಕ್ಕದಲ್ಲಿ ವಿಡಿಯೋ ಹಿಡೀರಿ ಅಂತ ಹೇಳಿದ್ರೆ ಅದಕ್ಕೆ ಗೊತ್ತೇ ಆಗ್ತಾ ಇರಲಿಲ್ಲ, ಫೋನಲ್ಲಿ ಮಾತಾಡ್ಕೊಂಡು ಕೂತಿದ್ರು. ಅಂದ್ರೂ ಅವ್ರು ಸರಿಯಾಗಿ ವಿಡಿಯೋನ ಪಕ್ಕದಲ್ಲಿ ತೋರಿಸೇ ಇಲ್ಲ, ಝೂಮ್ ಎಲ್ಲ ಮಾಡಿ ತೋರಿಸಿದ್ದಾರೆ. ಬಟ್ ಓಕೆ. ಹಾಗೆಯೇ ಕುಚ್ಚಾಗ್ತಾ ಆಗ್ತಾ ಮಧ್ಯಾಹ್ನದ ಊಟ ಟೈಮ್ ಕೂಡ ಆಯಿತು. ನಾನು ಬೆಳಿಗ್ಗೆನೇ ಬ್ರೇಕ್ಫಾಸ್ಟ್ ಮಾಡುವಾಗ ಪಲ್ಯ ಏನು ಬೇಕಿರುತ್ತೆ ಮಧ್ಯಾಹ್ನಕ್ಕೆ ಆ ಥರದೊಂದು ಪಲ್ಯನ ಕೂಡ ರೆಡಿ ಮಾಡಿದ್ದೆ. ಹಾಗೆಯೇ ಮಂಜು ಗ್ರೀನ್ ಚಿಲ್ಲಿಯನ್ನು ಮಾಡಿದ್ರು. ನನ್ನ ಊಟ ಸಿಂಪಲ್ಲಾಗಿ ಬೇಳೆ ಸಾಂಬಾರು, ಹಾಗೆಯೇ ಪಲ್ಯ, ಕ್ಯಾರೆಟ್, ಮೊಸರು ಆ್ಯಂಡ್ ಗ್ರೀನ್ ಚಿಲ್ಲಿ ಚಿಕನ್ ಆಗಿತ್ತು. ಸ್ಟೆಪ್ಸ್ ಸೌಂಡ್ ಆಯ್ತಲ್ಲ, ಹಂಗಾಗಿ ಇಟ್ಕೊಂಡೆ. ಸ್ಟ್ರಾಬೆರಿ, ಥ್ಯಾಂಕ್ ಯು. ಟೈಮ್ ಇಲ್ಲ, ಬೇಗ ಹಾಕಬೇಕು ಅಂತ ಹೇಳ್ಬಿಟ್ಟು ಒಂದೇ ಸ್ಟ್ರೆಚಲ್ಲಿ ಹಾಕೋದಕ್ಕೆ ಶುರು ಮಾಡಿದ್ನಲ್ವ, ಹಾಗಾಗಿ ಸ್ವಲ್ಪ ಸೊಂಟ ನೋವು ಜಾಸ್ತಿನೇ ಆಗಿಬಿಡ್ತು. ಆ ಟೈಮ್ನಲ್ಲಿ ಮಲಗಿದ್ದೆ. ಆವಾಗ ಮಂಜು ನನಗೆ ಸ್ಟ್ರಾಬೆರಿ ಜ್ಯೂಸನ್ನ ಮಾಡ್ಕೊಂಡು ಬಂದು ಕೊಟ್ಟರು. ನೋಡ್ತಾ ಇದ್ದೀರಾ, ಈಗ ಬರ್ತಾ ಇದೆ ನನ್ನ ಒಂದು ಬೇಬಿ ಕೂಚ್. ತುಂಬಾ ಕ್ಯೂಟಾಗಿ ಚೆನ್ನಾಗಿದೆ. ಇದು ಕಂಪ್ಲೀಟ್ ಆಗಾದಮೇಲೆ ಸಮವಾಗಿ ಸ್ವಲ್ಪ ಇನ್ನೊಂಚೂರು ಶಾರ್ಟಾಗಿ ಕಟ್ ಮಾಡಿದ್ರೆ ಆಗೋಯ್ತು. 7 o'clock ಆಗಿತ್ತು ಈವ್ನಿಂಗ್. ಆವಾಗ ಕೂಡ ಮತ್ತೆ ಪುನಃ ಹೊಟ್ಟೆ ಹಸಿಯೋದಕ್ಕೆ ಶುರುವಾಯಿತು. ಸಂಜೆ 6 ಗಂಟೆಗೆ ತೊಗೊಳ್ಬೇಕಾಗಿದ್ದ ಹಾಲು ಮತ್ತು ಡ್ರೈ ಫ್ರೂಟ್ಸ್ ಲಡ್ಡೂನ ನಾನು 7 ಗಂಟೆಯಲ್ಲಿ ತೊಗೊತಾ ಇದ್ದೀನಿ. ನೈಟ್ ಊಟಕ್ಕೆ ಮಧ್ಯಾಹ್ನ ಏನು ತಿಂದು ಅದೇನೇ ಉಳಿದಿತ್ತು, ಅದನ್ನೇ ತಿಂದ್ಕೊಂಡ್ವಿ. ಇನ್ನು ಇದು ನೆಕ್ಸ್ಟ್ ಡೇ ತುಂಬ ಹೊತ್ತು ಕೂತು ಕುಚ್ಚನ್ನ ಹಾಕಿದೆ. ಆವಾಗನೂ ಕೂಡ ಸೊಂಟ ನೋವು ಜಾಸ್ತಿ ಆಯಿತು. ಸ್ವಲ್ಪ ವಾಕ್ ಮಾಡೋಣ ಅಂತ ಹೇಳ್ಬಿಟ್ಟು ವಾಕ್ ಮಾಡ್ತಾ ಇದ್ದೀನಿ. ಈ ಥರ ಗಮ್ಮ ಹಾಕಿ ಇಟ್ಕೊಂಡ್ಬಿಟ್ರೆ ಹೆಂಗೆ ಹಾಕಿದ್ರೂ ಕೂಡ ಚದ್ರೋಗಲ್ಲ. ಆರಾಮ್ಸೆ ನಾವು ಯೂಸ್ ಮಾಡ್ಕೊಳ್ಳೋದಕ್ಕೆ ಈಸಿ ಆಗುತ್ತೆ. ಹೀಗೆ ಒಂದು ಸೂಜಿಗೆ ಹಾಕಿ ಇಟ್ಕೊಂಡ್ಬಿಟ್ರೆ ಪ್ರತಿ ಸಲ ಪೋಣಿಸ್ಕೊಂಡೇ ಇರಬೇಕು, ಹಾಕ್ಕೊಂಡೇ ಇರಬೇಕು ಥ್ರೆಡ್ನ ಅನ್ನೋ ಅವಶ್ಯಕತೆ ಇರಲ್ಲ. ಆರಾಮ್ಸೆ ಈಸಿಯಾಗಿ ಹಾಕೊಂಡು ಬಂದ್ಬಿಡ್ಬೋದು. ಸೊ ನಾನು ಅಂದ್ಕೊಂಡಿದ್ದೆ 3 days ಆದರೂ ತೊಗೊಳ್ತೀನಿ ನಾನು ಕಂಪ್ಲೀಟ್ ಮಾಡೋಕ್ಕೆ ಅಂತ ಹೇಳಿಬಿಟ್ಟು. ಬಟ್ ಪರವಾಗಿಲ್ಲ, ನೆನ್ನೆ ಇಲ್ಲಿವರೆಗೆ ಹಾಕಿದ್ದೆ. ಅಂದರೆ ಇದನ್ನೆಲ್ಲ ರೆಡಿ ಮಾಡಿ ಇಟ್ಕೊಂಡು ಮನೆ ಕೆಲಸ ಮಾಡಿಕೊಂಡು ಅಷ್ಟು ಕೆಲಸ ಮಾಡ್ಕೊಂಡಿದ್ದೆ. ಇನ್ನು ಇವತ್ತು ಇಲ್ಲಿ ತನಕ ಬಂದಿದ್ದೆ. ತಿಂಡಿ ಎಲ್ಲ ಮಾಡಿ ಮುಗಿಸಿ ಮಾರ್ನಿಂಗ್ ಬ್ರೇಕ್ಫಾಸ್ಟ್ ಬಿಸಿಬೇಳೆ ಬಾತ್ನ ಮಾಡಿದ್ದೆ. ಅದನ್ನು ತಿಂದ್ಬಿಟ್ಟು ಬಂದು ಎಷ್ಟನ್ನ ಹಾಕಿದ್ದೀನಿ. ಇವಾಗ ಇನ್ನು ಎಷ್ಟಿದೆ ಇವತ್ತು ಕಂಪ್ಲೀಟ್ ಮಾಡಿಬಿಡ್ತೀನಿ. ಫುಲ್ ಖುಷಿ ಆಗ್ತಿದೆ. ಅಂದರೆ ನಿನ್ನೆ ಸ್ವಲ್ಪ ತುಂಬಾ ಬ್ಯಾಕ್ ಪೈನ್ ಎಲ್ಲ ಜಾಸ್ತಿ ಅನ್ನಿಸ್ತು. ಆ್ಯಂಡ್ ಕೂತಲ್ಲೇ ತುಂಬ ಹೊತ್ತು ಕೂಡಬಾರ್ದು ಅಂತ ಹೇಳ್ಬಿಟ್ಟು ಅವಾಗವಾಗ ವಾಕ್ ಮಾಡ್ತಾ ಇರ್ತೀನಿ. ಆ್ಯಂಡ್ ನಮಗೆ ಈ ಥರ ಬೀಡ್ಸ್ಗಳನ್ನ ಆ್ಯಡ್ ಮಾಡಿಕೊಂಡು ಮಾಡುವಾಗ ಏನೋ ಸ್ವಲ್ಪ ಲೇಟ್ ಆಗುತ್ತೆ. ನಾನು ಬೀಡ್ಸ್ ಹಾಕಿಲ್ಲ ಅಂದಿದ್ರೆ ಇಷ್ಟೊತ್ತಿಗೆ ನಂದು ಕುಚ್ಚಾಕಿ ಕಂಪ್ಲೀಟ್ ಆಗಿಬಿಡ್ತಿತ್ತು ಅನಿಸುತ್ತೆ. ಈ ಥರ ಎಲ್ಲ ಹಾಕ್ಕೊಂಡು ಮಾಡ್ತಾ ಇರೋದ್ರಿಂದ ಸೊ ಲೇಟ್ ಆಗ್ತಾ ಉಂಟು ಸ್ವಲ್ಪ. ಇವಾಗ ಲಾಸ್ಟ್ ಆಯ್ತಲ್ವಾ, ಸೊ ಈ ಥರ ತೆಗೆದು ಹಾಕ್ಬಿಟ್ಟು ಒಂದು ಹೊಸ ಅದನ್ನ ತೊಗೊಂಡು ಜೋಡಿಸ್ಕೊಂಡ್ರೆ ಆಗೋಯ್ತು. ಆ್ಯಂಡ್ ನೋಡಿ ಇವಾಗ ಅಲ್ಲಿ ತುದಿಯಲ್ಲಿ ಕಟ್ ಮಾಡಿಕೊಂಡೆ. ಈ ಕಡೆ ಎಡ್ಜಲ್ಲಿ ಹೀಗೆ ಇದೆ ಇಡ್ತೀನಿ. 2 ಸೂಜಿನಲ್ಲಿ ಒಂದು ಥ್ರೆಡ್ಡು ಈ ಕಲರು, ಒಂದಕ್ಕೆ ಈ ಕಲರು, ಇನ್ನೊಂದಕ್ಕೆ ಆ ಕಲರ್ ಅಂತ ಹಾಕೊಂಡ್ಬಿಟ್ರೆ ಆರಾಮ್ಸೆ ಆಗಿ ಹೋಗುತ್ತೆ. ಪೆನ್ನ ತೆಗೆದೆ. ಹೀಗಿದೆ, ಲೈಟಾಗಿ ಹುಳಿ, ಜಾಸ್ತಿ ಸ್ವೀಟ್ ಆಗಿರುತ್ತೆ, ಚೆನ್ನಾಗಿದೆ. ಏನೋ ಒಂಥರ ಟೈಮ್ ಪಾಸ್ಗೆ. ಇವತ್ತು ಕೂಡ ಮಂಜು ಸ್ಟ್ರಾಬೆರಿ ಮಿಲ್ಕ್ ಶೇಕ್ನ ಮಾಡ್ಕೊಂಡು ಬಂದು ಕೊಟ್ಟರು. ಹಾಗೆ ಆಲ್ಮೋಸ್ಟ್ ನನ್ನ ಒಂದು ಕುಚ್ಚಾಕಿ ಮುಗೀತು. ಹೀಗೆ ಬಂದಿದೆ ನೋಡಿ ನನ್ನ ಒಂದು ಬೇಬಿ ಕುಚ್. ಈ ಒಂದು ವಿಡಿಯೋ ಇಷ್ಟ ಆಗಿದ್ರೆ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ಥ್ಯಾಂಕ್ ಯು.